ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ಸಂಚಿಯ ಹೊನ್ನಮ್ಮ ಬರೆದ ಪೆಣ್ಣ ನಿಂದಿಸಲೇಕೆ ಪೆರರು ಅನ್ನುವಂತಹ ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನಾವು ಸಂಚಿಯ ಹೊನ್ನಮ್ಮ ಯಾರು ಅಂತ ನೋಡೋಣ. ಸಂಚಿಯ ಹೊನ್ನಮ್ಮ ಸುಮಾರು ಕ್ರಿಸ್ತಶಕ 1680 ಒಡೆಯರ ಅರಮನೆಯಲ್ಲಿ ಊಳಿಗದಲ್ಲಿ ಇದ್ದು ಸಂಚಿಯನ್ನು ಸಿದ್ಧ ಮಾಡಿಕೊಡುವ ಕಾಯಕದಲ್ಲಿ ಇದ್ದಳು ಎಂದು ತಿಳಿದು ಬರುತ್ತದೆ. ಅಂದರೆ ಸಂಚಿ ಅನ್ನುವಂಥದ್ದು ವೀಳ್ಯವನ್ನು ಅಥವಾ ವೀಳ್ಯದೆಲೆ ಇರ್ಬೋದು, ತಾಂಬೂಲ ಇರ್ಬೋದು, ಇದನ್ನು ಇಟ್ಕೊಳ್ಳುವಂತಹ ಒಂದು ಚೀಲಕ್ಕೆ ಸಂಚಿ ಅಂತ ಹೇಳ್ತಾರೆ. ಅಂದರೆ ಈ ಕಾಯಕವನ್ನು ಈ ರಾಜರಿಗೆಲ್ಲ, ಅಂದರೆ ಅಲ್ಲಿ ಅರಮನೆಯಲ್ಲಿರುವವರಿಗೆಲ್ಲ ಈ ಸಂಚಿಯಲ್ಲಿರುವಂತಹ ಈ ಒಂದು ತಾಂಬೂಲ ಇರ್ಬೋದು, ವೀಳ್ಯದೆಲೆ ಇರ್ಬೋದು, ಇದನ್ನು ಕೊಡುವಂತಹ ಕಾಯಕವನ್ನು ಆಕೆ ಮಾಡ್ತಾ ಇದ್ಲು, ಸಂಚಿಯ ಹೊನ್ನಮ್ಮ ಅಂತ. ಹಾಗಾಗಿ ಆಕೆಗೆ ಸಂಚಿಯ ಹೊನ್ನಮ್ಮ, ಅಂದರೆ ಅವಳ ಹೆಸರು ಹೊನ್ನಮ್ಮ, ಸಂಚಿಯ ಹೊನ್ನಮ್ಮ ಅನ್ನುವಂತಹ ಹೆಸರಿದೆ ಅವಳಿಗೆ. ಹೊನ್ನಮ್ಮ ರಚಿಸಿರುವಂಥ ಏಕೈಕ ಕೃತಿ ಹದಿಬದೆಯ ಧರ್ಮ. ಈ ಕಾವ್ಯವು ಸಾಂಗತ್ಯದ ಛಂದಸ್ಸಿನಲ್ಲಿ ರಚಿತವಾಗಿದೆ. ಹಾಡುಗಬ್ಬ ಎನಿಸಿದ ಸಾಂಗತ್ಯವು ಒಡೆಯರ ಕಾಲದ ಅನೇಕ ಕವಿಗಳಿಗೆ ಪ್ರಮುಖ ಕಾವ್ಯ ಮಾಧ್ಯಮವಾಗಿತ್ತು. ಈ ಕೃತಿ ಸರಳವಾದ ಭಾಷೆಯಲ್ಲಿ ಮೂಡಿಬಂದಿದೆ. ಕೃತಿಯ ಹೆಸರೇ ಹೇಳುವಂತೆ ಹೆಣ್ಣು ಸಂಸಾರದಲ್ಲಿ ಎಲ್ಲರೊಡನೆ ಹೇಗೆ ಹೊಂದಿಕೊಂಡು ಬಾಳಬೇಕು ಎಂಬ ನೀತಿ ಸೂತ್ರಗಳನ್ನು ಇಲ್ಲಿ ವಿವರಿಸಲಾಗಿದೆ. ಮತ್ತು ಹೆಣ್ಣನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಹಿರಿಯರಿಗೂ ಕೂಡ ಸಲಹೆ ಸೂಚನೆಗಳು ಇವೆ. ಹೆಣ್ಣು ಕುಂದಿಲ್ಲದ ಕುವರಿಯಾಗಲು ಆಕೆಯು ಹುಟ್ಟಿದ ಮನೆ, ಬೆಳೆದ ಪರಿಸರ, ಸೇರಿದ ಮನೆಯವರ ಸಹಕಾರ ಮತ್ತು ಆಕೆಯ ಗುಣಶೀಲಗಳು ಇವೆಲ್ಲವೂ ಮುಖ್ಯ ಎನ್ನುವಂಥ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಪತಿಯ ಧ್ಯೇಯ ಶಕ್ತಿಯಾಗಿ ಆತ್ಮಬಲವಾಗಿ ನಡೆದುಕೊಂಡ ಸತಿಯರ ಚರಿತ್ರೆಯನ್ನು ಆದರ್ಶವಾಗಿ ಉದಾಹರಿಸಿರುವಂತಹ ಈ ಕೃತಿ ಅಧ್ಯಯನ ಯೋಗ್ಯವಾಗಿದೆ. ಸರಿ ವಿದ್ಯಾರ್ಥಿಗಳೇ, ಈಗ ಈ ಸಂಚಿಯ ಹೊನ್ನಮ್ಮ ಮೊದಲ ಭಾಗದಲ್ಲಿ ತಾನು ಈ ಕೃತಿಯನ್ನು ಯಾಕೆ ಬರ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ ಕೇಳಿ. ಆದಿಕಾಯದೊಳು 5ನೆಯ ವೇದದೊಳು ಮನ್ವಾದಿಕ ಧರ್ಮಶಾಸ್ತ್ರದೊಳು ಭೇದಿಸಿ ಪಿರಿಯರು ಪೇಳಿದುದನೇ ಕೃತಿಗೈದು ಆನು ಕಿವಿಗೊಳಿಸಿದೆನು. ಅಂದರೆ ಆದಿಕಾವ್ಯ ಎನಿಸಿದಂತಹ ರಾಮಾಯಣ, 5ನೆಯ ವೇದವೆನಿಸಿದ ಮಹಾಭಾರತ ಮತ್ತು ಮನ್ವಾದಿಗಳು ಬರೆದಂತಹ ಮನ್ವಾದಿಕ ಅಂದರೆ ಮನುವೆ ಮೊದಲಾದವರು ಬರೆದಂತಹ ಧರ್ಮಶಾಸ್ತ್ರ, ಇವುಗಳ ಒಳಭೇದಿಸಿ ಇವುಗಳ ಒಳಹೊಕ್ಕು ಪಿರಿಯರು ಹೇಳಿದುದನೇ, ಹಿರಿಯರು ಏನು ಹೇಳಿದ್ದಾರೋ, ಅಂದರೆ ಆ ಒಂದು ಗ್ರಂಥಗಳಲ್ಲಿ ಇರುವಂತಹ ಒಳ್ಳೊಳ್ಳೆಯ ಉಪದೇಶಗಳು, ಕಿವಿ ಮಾತುಗಳು, ಇವೆಲ್ಲವನ್ನು ಕೃತಿರೂಪಕ್ಕೆ ತಂದು ಹಿರಿಯರು ಏನು ಹೇಳಿದ್ದಾರೋ ಅವುಗಳನ್ನು ನಾನೀಗ ಕೃತಿರೂಪಕ್ಕೆ ತಂದು ನಿಮ್ಮ ಕಿವಿಗೆ ಹಾಕಿದ್ದೇನೆ, ಆನು ಕಿವಿಗೊಳಿಸಿದೆನು, ನಿಮ್ಮ ಕೃತಿಗೆ ಹಾಕಿದ್ದೇನೆ. ಅಂದರೆ ಈ ಬುದ್ಧಿವಾದದ ಮಾತುಗಳನ್ನು, ಉಪದೇಶದ ಮಾತುಗಳನ್ನು ನಾನು ಅವರು ಏನು ಹೇಳಿದ್ದಾರೋ ಅದನ್ನೇ ನಿಮ್ಮ ಕಿವಿಗೆ ಹಾಕುತ್ತಿದ್ದೇನೆ ಅಂತ ಸಂಚಿಯ ಹೊನ್ನಮ್ಮ ಮೊದಲಿಗೆ ಹೇಳ್ತಾರೆ. ಈ ಭಾಗದಲ್ಲಿ ಸಂಚಿಯ ಹೊನ್ನಮ್ಮ ಹೀಗೆ ಹೇಳ್ತಾರೆ ನೋಡಿ. ಪರಮ ಪತಿವ್ರತೆ ಇದ್ದ ಬಳಿಯೊಳು ಆ ಸಿರಿರಾಣಿ ಸೇರಿ ಬಂದಿಹಳು, ಸರಸ್ವತಿ ಸಾವಿತ್ರಿ ಗಾಯತ್ರಿಯರು ಮಾ ಪರಿಸರದೊಳು ಬಳಸಿಹರು. ಅಂದರೆ ತನ್ನ ಗಂಡನ ಹೊರತುಪಡಿಸಿ, ತನ್ನ ಪತಿಯನ್ನು ಹೊರತುಪಡಿಸಿ ಇನ್ನೊಬ್ಬರ ಕಡೆಗೆ ಗಮನವನ್ನು ಕೊಡದೇ ಇರುವಂತಹ, ಪರಪುರುಷರಿಗೆ ಗಮನವನ್ನು ಕೊಡದೇ ಇರುವಂತಹ, ಪತಿವ್ರತ ಧರ್ಮವನ್ನು ಅನುಸರಿಸ್ತಾ ಇರುವಂತಹ ಪತಿವ್ರತೆಯರು, ಪರಮ ಪತಿವ್ರತೆಯರು ಯಾರು ಇರುತ್ತಾರೋ ಅಂಥವರು ಇರುವಂತಹ ಆ ಜಾಗದಲ್ಲಿ ಲಕ್ಷ್ಮಿ ಕೂಡಿ ಬರುತ್ತಾಳೆ. ಅವರ ಬಳಿಯಲ್ಲಿ ಅವರ ಹತ್ತಿರದಲ್ಲಿ ಆ ಸಿರಿರಾಣಿ, ಸಿರಿಗೆ ಒಡತಿಯಾದಂತಹ, ಸಿರಿ ಅಂದರೆ ಸಂಪತ್ತು, ಶ್ರೀಮಂತಿಕೆ, ಆ ಸಂಪತ್ತಿಗೆ ಒಡತಿಯಾದಂತಹ ಲಕ್ಷ್ಮಿ ಕೂಡಿ ಬರುತ್ತಾಳೆ, ಅವಳ ಜೊತೆಯಲ್ಲಿಯೇ ಇರುತ್ತಾಳೆ. ಹಾಗೆಯೇ ಸರಸ್ವತಿ ಸಾವಿತ್ರಿ ಗಾಯತ್ರಿಯರು, ಸರಸ್ವತಿ ಸಾವಿತ್ರಿ ಗಾಯತ್ರಿಯರು ಆ ಪರಿಸರದಲ್ಲೇ ಬಳಸಿ ನಿಂದಿರುತ್ತಾರೆ. ಅಂದರೆ ಈ ಪರಮ ಪತಿವ್ರತೆ ಎಲ್ಲಿ ಇರುತ್ತಾಳೋ ಆ ಸ್ಥಳದಲ್ಲಿ ಲಕ್ಷ್ಮಿ ಇರುತ್ತಾಳೆ, ಜೊತೆಯಲ್ಲಿ ಸರಸ್ವತಿ ಸಾವಿತ್ರಿ ಗಾಯತ್ರಿಯರೂ ಕೂಡ ಇರುತ್ತಾರೆ
ಅನ್ನುವಂಥದ್ದನ್ನು ಸಂಚಿಯ ಹೊನ್ನಮ್ಮ ಹೇಳ್ತಾರೆ. ಮುಂದಿನ ಭಾಗವನ್ನು ಗಮನಿಸೋಣ. ಈಗ ಗಂಡ ಏಕಾಂತದಲ್ಲಿ ಹೇಳಿದಂತಹ, ಅಂದರೆ ಆಕೆಯನ್ನು ಬೈದುದಾಗಲಿ ರಮಿಸುವುದಾಗಲಿ ಯಾವುದಾದರೂ ಏನನ್ನೇ ಆಗಲಿ ಅದನ್ನು ಬೇರೆಯವರ ಬಳಿ ಹೇಳಬಾರದು ಅನ್ನೋದನ್ನು ಇಲ್ಲಿ ಸಂಚಿಯ ಹೊನ್ನಮ್ಮ ಹೀಗೆ ಹೇಳ್ತಾರೆ. ಕೊನಬಾದೊಡಮೇನುಂ ಕೂರ್ಮೆಯಾದೊಡಂ ಏನುಂ ಬಿನದ ಮಾದೊಡಂ ಏನುಂ ಬೇರೆ ಇನಿಯನೇಕಾಂತದೊಳು ಎಸಗಿದುದನ್ನು ತನ್ನ ಮನಮೊಳೆ ಮರೆಮಾಜುವುದು. ಅಂದರೆ ಗಂಡನು ಏಕಾಂತದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಕೋಪಗೊಂಡಿದ್ದಾನೆ, ತನ್ನ ಬಗ್ಗೆ ಕೋಪಗೊಂಡಿದ್ದಾನೆ, ಯಾವುದೋ ಒಂದು ಕಾರಣಕ್ಕೆ ಆತ ಕೋಪಗೊಂಡದ್ದನ್ನಾಗಲಿ ಪ್ರೀತಿಸಿದ್ದನ್ನಾಗಲಿ, ಕೂರ್ಮೆ ಅಂದರೆ ಪ್ರೀತಿ, ತನ್ನನ್ನು ಯಾವ ರೀತಿ ಪ್ರೀತಿಸ್ತಾನೆ, ತನ್ನನ್ನು ಹೇಗೆ ಆತ ಪ್ರೀತಿಸ್ತಾನೆ ಅನ್ನೋದನ್ನಾಗಲಿ, ಅಥವಾ ತನ್ನೊಡನೆ ಅಂದರೆ ವಿನೋದ ಮಾಡಿದ್ದನ್ನಾಗಲಿ, ತನ್ನೊಡನೆ ಆತ ರಸಿಕತೆಯಿಂದ ಇದ್ದದ್ದನ್ನಾಗಲಿ ಅದನ್ನು ಬೇರೆಯವರಿಗೆ ಹೇಳಬಾರದು. ಇನಿಯನು ಏಕಾಂತದಳು, ಗಂಡನು ತನ್ನೊಂದಿಗೆ ಏಕಾಂತದಲ್ಲಿ ಕೋಪಿಸಿಕೊಂಡದ್ದನ್ನಾಗಲಿ ಪ್ರೀತಿಸಿದ್ದನ್ನಾಗಲಿ ವಿನೋದ ಮಾಡಿದ್ದನ್ನಾಗಲಿ ತನ್ನ ಮನಮೊಳೆ ಮರೆಮಾಜುವುದು, ತನ್ನ ಮನಸ್ಸಿನಲ್ಲೇ ಅದನ್ನು ಮುಚ್ಚಿಟ್ಟುಕೊಳ್ಳಬೇಕು. ಅಂದರೆ ಯಾಕೆ ಹೇಳ್ತಾರೆ ಅಂದರೆ, ಕೆಲವೊಂದು ಹೆಣ್ಣು ಮಕ್ಕಳು ಇರ್ತಾರೆ, ಪ್ರತಿಯೊಂದನ್ನು ಕೂಡ ತನ್ನ ತವರು ಮನೆಯಲ್ಲಿ ಹೇಳುವುದು ಅಥವಾ ತನ್ನ ಸ್ನೇಹಿತರ ಹತ್ತಿರ ಹೇಳುವಂಥದ್ದು. ಇಂಥದ್ದನ್ನು ಮಾಡಬಾರ್ದು. ತನ್ನ ಗಂಡನ ಮನೆಯಲ್ಲಿ ಏನು ನಡೆಯುತ್ತದೋ, ತನ್ನ ಗಂಡನ ಬಗ್ಗೆ ಏನೆಲ್ಲ ಮಾತುಗಳಿವೆಯೋ, ಏನೆಲ್ಲ ಕೆಲವರಿಗೆ ಹೇಳುವಂಥ ತುಡಿತಗಳು ಜೋರಿರ್ತದೆ, ಅಂಥದ್ದನ್ನು ಹಾಗೆ ಹೇಳಬಾರದು ಅಂತ ಹೇಳ್ತಾರೆ. ನಿಜವಾದ ಪತಿವ್ರತೆಯಾದವಳು ಇಂತಹ ಕೆಲವೊಂದು ಮಾತುಗಳನ್ನು ಬೇರೆಯವರ ಬಳಿಯಲ್ಲಿ ಅದನ್ನು ಚರ್ಚಿಸಕೂಡದು ಅಥವಾ ಹೇಳಕೂಡದು ಅನ್ನೋದನ್ನೇ ಇಲ್ಲಿ ಸಂಚಿಯ ಹೊನ್ನಮ್ಮ ಈ ಭಾಗದಲ್ಲಿ ಹೇಳ್ತಾರೆ. ಮುಂದಿನ ಭಾಗವನ್ನು ಗಮನಿಸೋಣ. ತನ್ನ ಪೆತ್ತವರು ಮಿಗಿಲು ತನ್ನವರೊಳು, ತನ್ನ ಪೆತ್ತವರಿಗೆ ಮಿಗಿಲು ತನ್ನಿನಿಯನ ಪೆತ್ತವರೆಂದವರನ್ನು ಮನ್ನಿಸುವುದು ಮರುಕದೊಳು. ಇಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ, ಅಂದರೆ ಕೆಲವು ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಮನೆಗೆ ಹೋದಾಗ ತನ್ನ ತಂದೆ ತಾಯಿಯರನ್ನು ಯಾವತ್ತೂ ಕೂಡ ಅವರು ಹೋಲಿಸಿ ನೋಡುವಂಥದ್ದಿದೆ, ತನ್ನ ಅತ್ತೆ ಮಾವನಲ್ಲಿ ಹೋಲಿಸಿ ನೋಡುವಂಥದ್ದಿದೆ. ತನ್ನ ಹೆತ್ತವರೇ ಶ್ರೇಷ್ಠ, ಇವರೆಲ್ಲ ಕನಿಷ್ಠರು ಅನ್ನುವಂಥ ಭಾವನೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಸಂಚಿಯ ಹೊನ್ನಮ್ಮ ಹೀಗೆ ಹೇಳ್ತಾರೆ. ತನ್ನ ಬಂಧು ಬಳಗದಲ್ಲಿ ತನ್ನನ್ನು ಹೆತ್ತವರು ದೊಡ್ಡವರು, ಆ ಹೆತ್ತವರಿಗಿಂತ ತನ್ನ ಗಂಡನನ್ನು ಹೆತ್ತವರು, ತನ್ನ ಇನಿಯನ ಪೆತ್ತವರು, ಅಂದರೆ ತನ್ನ ಬಂಧು ಬಳಗದಲ್ಲಿ ತನ್ನನ್ನು ಹೆತ್ತವರು, ತನ್ನನ್ನು ಹೊತ್ತವರಿದ್ದಾರಲ್ಲ, ಅವರು ದೊಡ್ಡವರು ನಿಜ. ಆದರೆ ಆ ಹೆತ್ತವರಿಗಿಂತ ತನ್ನ ಗಂಡನನ್ನು ಹೆತ್ತವರು ಇನ್ನೂ ದೊಡ್ಡವರು ಎಂದು ಹೀಗೆ ತಿಳಿದುಕೊಂಡು ಅವರನ್ನು ಗೌರವಿಸಬೇಕು ಅನ್ನುವಂಥದ್ದನ್ನು ಇಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ. ಮುಂದಿನ ಭಾಗ ನೋಡಿ. ಪೆಣ್ಣ ಪೆತ್ತವರ ಬಳಗ ಬಳೆವುದು ಬೇಗ, ಪೆಣ್ಣ ಪೆತ್ತವರು ಪೆರ್ಚುವರು, ಪೆಣ್ಣ ಪೆತ್ತುದರಿಂದೆ ಪೆಸರೆನಿಸಿತು ಮಿಗೆ ಬಣ್ಣವೇರಿತು ಪಾಲ್ಗಡಲು. ಅಲ್ಲಿ ಪಕಾರ ಇದ್ದದೆಲ್ಲ ಹಕಾರ ಆಗ್ತದೆ. ಹೆಣ್ಣ ಪೆತ್ತವರ ಬಳಗ ಬೆಳೆಯುವುದು ಬೇಗ ಅಂದರೆ ಕೆಲವೊಮ್ಮೆ ಹೆಣ್ಣು ಅಂತ ಕೆಲವರು ಹೀಯಾಳಿಸುವಂಥದ್ದು ಇರ್ತದೆ. ಅಯ್ಯೋ ಹೆಣ್ಣು ಮಕ್ಕಳು ಹುಟ್ಟಿದ್ರಲ್ಲ ಅಂತ ತಂದೆ ತಾಯಿಯರು ನೊಂದುಕೊಳ್ಳುವಂಥದ್ದು ಇರ್ತದೆ. ಅಂಥವರಿಗೆ ಸಂಚಿಯ ಹೊನ್ನಮ್ಮ ಹೇಳ್ತಾಳೆ, ಹೆಣ್ಣನ್ನು ಹೆತ್ತುವುದರಿಂದ ಹೆಣ್ಣು ಹೆತ್ತವರ ಬಳಗ ಬೇಗ ಬೆಳೆಯುತ್ತದೆ. ಅಂದರೆ ಹೆಣ್ಣು ಮಕ್ಕಳನ್ನು ಹೆತ್ತರೆ ಅವರ ಸಂಖ್ಯೆ ಹೆಚ್ಚು, ಅವರಿಂದ ಕುಟುಂಬದ ಸದಸ್ಯರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಪೆಣ್ಣು ಪೆತ್ತವರ ಬಳಗ ಬೇಗ ಬೆಳೆಯುತ್ತದೆ, ಹೆಣ್ಣು ಹೆತ್ತವರು ಹೆಚ್ಚುತ್ತಾರೆ, ಇದರಿಂದ ಹೆಚ್ಚಾಗುತ್ತಾ ಹೋಗುತ್ತಾರೆ. ಅದೇ ರೀತಿಯಲ್ಲಿ ಹೆಣ್ಣು ಹೆತ್ತದ್ದರಿಂದ ಪೆಸರೆನಿಸಿತು, ಹೆಸರು ಬರುತ್ತದೆ, ಅದರಿಂದಲೇ ಮಿಗೆ ಬಣ್ಣವೇರಿತು ಪಾಲ್ಗಡಲು, ಅದರಿಂದಲೇ ಹೆಚ್ಚಿತು ಯಾವುದೋ ಕ್ಷೀರ ಸಮುದ್ರದ ಕೀರ್ತಿ ಹೆಚ್ಚಿತು. ಅಂದರೆ ಹೆಣ್ಣು ಮಕ್ಕಳು ಇದ್ದಂತಹ ಮನೆಯಲ್ಲಿ ಅವರಿಂದಾಗಿ ಕುಟುಂಬ ಬೆಳೆಯುತ್ತಾ ಹೋಗುತ್ತದೆ, ಅವರಿಂದಾಗಿಯೇ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅವರಿಂದಲೇ ಆ ಹೆಣ್ಣು ಮಕ್ಕಳನ್ನು ಹೆತ್ತದ್ದರಿಂದಲೇ ತಂದೆ ತಾಯಿಯರಿಗೆ ಹೆಸರಾಗುತ್ತದೆ. ಇದರಿಂದಾಗಿ ಹಾಲಿನ ಸಮುದ್ರ ಉಕ್ಕಿ ಬರುತ್ತದೆ, ಅಂದರೆ ಸಂತೋಷ ಎನ್ನುವುದು ಹೆಚ್ಚುತ್ತದೆ ಅನ್ನುವಂಥದ್ದನ್ನು ಈ ಭಾಗದಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ. ಈಗ ನಾವು ಸಂಚಿಯ ಹೊನ್ನಮ್ಮ ಬರೆದ ಕುವರಿಯಾದೊಡೆ ಕುಂದೇನು, ಹೆಣ್ಣಿಂದ ಪೆರ್ಮೆಗೊಂಡನು ಹಿಮವಂತನು, ಪೆಣ್ಣಿಂದ ಭೃಗು ಪೆರ್ಚಿದನು, ಪೆಣ್ಣಿಂದ ಜನಕರಾಯನು ಜಸವಡೆದನು, ಪೆಣ್ಣ ನಿಂದಿಸಲೇಕೆ ಪೆರರು. ಈ ಭಾಗದ ಅರ್ಥ ಹೀಗಿದೆ.
ಹಿಮವಂತನು ಹೆಣ್ಣು ಮಕ್ಕಳಿಂದಲೇ ಹೆಮ್ಮೆ ಪಟ್ಟುಕೊಂಡ. ಭೃಗು ಮಹರ್ಷಿ ಹೆಣ್ಣಿನಿಂದಲೇ ಸಂಭ್ರಮ ಪಟ್ಟುಕೊಂಡ. ಪೆಣ್ಣಿಂದ ಜನಕರಾಯ ಜಸವಡೆದನು. ಅಂದರೆ ಜನಕ ಮಹಾರಾಜ ಸೀತೆ ಮೊದಲಾದ ಹೆಣ್ಣು ಮಕ್ಕಳನ್ನು ಪಡೆದದ್ದರಿಂದ ಕೀರ್ತಿಯನ್ನು ಹೊಂದಿದನು. ಹಾಗಿರುವಾಗ ಪೆಣ್ಣ ನಿಂದಿಸಲೇಕೆ ಪೆರರು ಅಂದರೆ ಬೇರೆಯವರು ಹಾಗಿರುವಾಗ ಅಥವಾ ಹಾಗಿರುವಾಗ ಜನರು ಹೆಣ್ಣನ್ನು ಯಾಕೆ ನಿಂದಿಸಬೇಕು ಅಂತ ಹೇಳ್ತಾರೆ. ಅಂದರೆ ಸಂಚಿಯ ಹೊನ್ನಮ್ಮ ಈ ಪದ್ಯದಲ್ಲಿ ಹೇಳುವಂಥದ್ದು ಏನಂದರೆ, ಹೆಣ್ಣು ಮಕ್ಕಳನ್ನು ಹೆತ್ತದ್ದರಿಂದ ಹೆತ್ತವರು ಯಶಸ್ಸನ್ನು ಹೊಂದಿದ್ರು, ಒಳ್ಳೆಯ ಹೆಸರನ್ನು ಪಡೆದರು. ಅಂದರೆ ಹಿಮವಂತ ಪಾರ್ವತಿಯನ್ನು ಪಡೆದದ್ದರಿಂದ, ಆ ಹೆಣ್ಣು ಮಕ್ಕಳನ್ನು ಪಡೆದದ್ದರಿಂದ, ಹಾಗೆ ಆ ಮಕ್ಕಳನ್ನು ಯೋಗ್ಯರಿಗೆ ಮದುವೆ ಮಾಡಿಕೊಟ್ಟದ್ದರಿಂದ ಆ ಮಕ್ಕಳು ಒಳ್ಳೆಯ ಸ್ಥಾನಮಾನವನ್ನು ಪಡೆದರು. ಹಾಗಾಗಿ ಆತ ಹೆಮ್ಮೆ ಪಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇನ್ನು ಭೃಗು ಮಹರ್ಷಿ, ಈತ ಲಕ್ಷ್ಮಿಯನ್ನು ಮಗಳಾಗಿ ಪಡೆದದ್ದರಿಂದ ಹೆಮ್ಮೆ ಪಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇನ್ನು ಸೀತೆ, ಮಹಾಪತಿವ್ರತೆಯಾದಂತಹ ಸೀತೆಯಿಂದಾಗಿ ತಂದೆಯಾದಂತಹ ಜನಕ ರಾಜ ಹೆಸರನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ಇವರೆಲ್ಲರೂ ಕೂಡ ಹೆಣ್ಣು ಮಕ್ಕಳಿಂದಲೇ ಯಶಸ್ಸನ್ನು ಪಡೆದರು, ಹೆಣ್ಣು ಮಕ್ಕಳಿಂದಲೇ ಕೀರ್ತಿಯನ್ನು ಪಡೆದರು, ಹೆಣ್ಣು ಮಕ್ಕಳಿಂದಲೇ ಇವರು ಹಿರಿತನವನ್ನು ಪಡೆದುಕೊಂಡರು. ಅಂದರೆ ಹಿಂದಿನ ಪುರಾಣದಲ್ಲಿಯೂ ಇರ್ಬೋದು, ಇತಿಹಾಸಗಳಲ್ಲಿಯೂ ಇರ್ಬೋದು, ಹೆಣ್ಣು ಮಕ್ಕಳಿಂದಲೇ ಹೆತ್ತವರು ಕೀರ್ತಿ ಸಂಪಾದಿಸಿರುವುದಕ್ಕೆ ಹಲವಾರು ಉದಾಹರಣೆಗಳು ದೊರೆಯುತ್ತವೆ. ಅಂದರೆ ಇಲ್ಲಿ ಹಿಮವಂತ ಪೆಣ್ಣಿಂದ ಪೆರ್ಮೆಗೊಂಡನು ಹಿಮವಂತ ಅಂದರೆ ಪರ್ವತರಾಜ. ಈತ ಮೇನೆ ಅನ್ನುವಳನ್ನು ಮದುವೆಯಾಗಿ ಮೈನಾಕ ಎನ್ನುವಂತಹ ಪುತ್ರನನ್ನು, ಅಪರ್ಣ, ಏಕಪರ್ಣ ಹಾಗೂ ಏಕಪಾಟಲ ಅನ್ನುವಂತಹ 3 ಪುತ್ರಿಯನ್ನು ಪಡಿತಾನೆ. ಇವರಲ್ಲಿ ಅಪರ್ಣ ಅಂದರೆ ಪಾರ್ವತಿ, ಶಿವನನ್ನು, ಏಕಪರ್ಣ ಅಸಿತ ಮುನಿಯನ್ನು, ಏಕಪಾಟಲ ಜೈಗೀಷವ್ಯ ಮಹರ್ಷಿಯನ್ನು ಮದುವೆಯಾದರು. ಈ 3 ಹೆಣ್ಣು ಮಕ್ಕಳಿಂದಾಗಿ ಹಿಮವಂತನ ಕೀರ್ತಿ ಹೆಚ್ಚಾಗ್ತದೆ. ಮುಂದಿನ ಭಾಗ ಗಮನಿಸಿ. ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು, ಪೆಣ್ಣೆಂದೇಕೆ ಬೀಳುಗಳೆವರು ಕಣ್ಣು ಕಾಣದ ಗಾವಿಲರು. ನಮ್ಮನ್ನೆಲ್ಲ ಪಡೆದವಳು ಹೆಣ್ಣಲ್ಲವೇ, ನಮ್ಮನ್ನೆಲ್ಲ ಪೊರೆದವಳು, ರಕ್ಷಿಸಿದವಳು, ನಮ್ಮನ್ನೆಲ್ಲ ಕಾಪಾಡಿದವಳು ಹೆಣ್ಣಲ್ಲವೇ. ಹೀಗಿರುವಾಗ ಹೆಣ್ಣು ಎಂದು ಯಾಕೆ ನಿಕೃಷ್ಟವಾಗಿ ಕಾಣುತ್ತಾರೆ? ಪೆಣ್ಣು ಎಂದು ಏಕೆ ಬೀಳುಗಳೆವರು ಅಂದರೆ ಕೀಳಾಗಿ ಯಾಕೆ ಕಾಣುತ್ತಾರೆ? ಈ ಕಣ್ಣು ಕಾಣದ ಮೂರ್ಖರು, ಗಾವಿಲರು, ಮೂರ್ಖರು. ನಮ್ಮೆಲ್ಲರನ್ನು ಪಡೆದವಳು ಹೆಣ್ಣಾಗಿದ್ದಾಳೆ, ಕಾಪಾಡಿದವಳು ಕೂಡ ಹೆಣ್ಣಾಗಿದ್ದಾಳೆ, ರಕ್ಷಿಸಿದವಳು ಕೂಡ ಹೆಣ್ಣಾಗಿದ್ದಾಳೆ. ಇಷ್ಟಿರುವಾಗ ಹೆಣ್ಣು ಎಂದು ಯಾಕೆ ಇವರೆಲ್ಲ ನಿಕೃಷ್ಟರಾಗಿ ಕಾಣುತ್ತಾರೆ? ಈ ಗಂಡಸರೆಲ್ಲ ಯಾಕೆ ಹೆಣ್ಣು ಮಕ್ಕಳನ್ನು ಆ ರೀತಿ ನೋಡ್ತಾರೆ? ಮಹಿಳೆಯರನ್ನು ಯಾಕೆ ನೋಡ್ತಾರೆ? ಆ ರೀತಿ ನಿಕೃಷ್ಟವಾಗಿ ಯಾಕೆ ಕಾಣುತ್ತಾರೆ ಅಂತ ಇಲ್ಲಿ ಸಂಚಿಯ ಹೊನ್ನಮ್ಮ ಈ ಗಂಡಸರನ್ನು ಅವಳು ತರಾಟೆಗೆ ತೆಗೆದುಕೊಳ್ತಾಳೆ. ಅಷ್ಟೇ ಅಲ್ಲ, ಹಿಂದಿನಿಂದಲೂ ಕೂಡ ಹೆಣ್ಣಿನ ಬಗ್ಗೆ ಒಂದು ಬಗೆಯ ಕೀಳು ಭಾವನೆಯನ್ನು ಬೆಳೆಸಿದಂತಹ ಮನೋಧರ್ಮ ಇದೆಯಲ್ಲ, ಅದನ್ನು ಸಂಚಿಯ ಹೊನ್ನಮ್ಮ ಖಂಡಿಸ್ತಾಳೆ. ನಮ್ಮನ್ನು ಹಡೆದಂತಹ ತಾಯಿ, ನಮ್ಮನ್ನು ರಕ್ಷಿಸಿದವಳು, ಎಲ್ಲರೂ ಕೂಡ, ಯಾರೇ ಆಗಲಿ ಎಲ್ಲರನ್ನೂ ಕೂಡ ಪೆಣ್ಣಲ್ಲವೇ ಅಂದರೆ ರಕ್ಷಿಸಿದವಳು ಪೆಣ್ಣು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಸಂಚಿಯ ಹೊನ್ನಮ್ಮ ಹಾಕಿ ಇಲ್ಲಿ ಮಹಿಳೆಯರ ಒಂದು ಗೌರವ, ತ್ಯಾಗ ಮತ್ತು ಸಮಾನತೆಯನ್ನು ಎತ್ತಿ ಹಿಡಿತಾಳೆ. ಅಂದರೆ ಹೆಣ್ಣಿನ ಸ್ಥಾನವನ್ನು ಆಕೆ ಯಾವ ರೀತಿ ಹೇಳುತ್ತಾರೆ ಅಂದರೆ, ಆಕೆ ಜನ್ಮ ನೀಡಿದಂಥ ತಾಯಿ ಮತ್ತು ರಕ್ಷಿಸುವಂತಹ ಒಂದು ಶಕ್ತಿ ಆಕೆಗಿದೆ. ಅಜ್ಞಾನಿಗಳನ್ನು ಅಲ್ಲಿ ಹೇಳ್ತಾರೆ, ಅಂದರೆ ಕಣ್ಣು ಕಾಣದ ಗಾವಿಲರನ್ನು, ಅವರಿಗೆ ಜ್ಞಾನ ಇಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಅಥವಾ ಸ್ತ್ರೀಯರ ಬಗ್ಗೆ. ಹೆಣ್ಣು ಅಂತ ಕೀಳಾಗಿ ಮಾತನಾಡುವವರು ನೀವು ಅಜ್ಞಾನಿಗಳು. ಅಂದರೆ ಹೆಣ್ಣನ್ನು ನೀವು ಗೌರವಿಸಬೇಕು, ಹೆಣ್ಣಿಗೆ ಗೌರವವನ್ನು ಕೊಡಿ. ಯಾಕೆಂದರೆ ಆಕೆ ನಿಮ್ಮನ್ನು
ಹುಟ್ಟಿಸಿದವಳೇ ಅವಳು, ಹಾಗೆ ನಿಮ್ಮನ್ನು ರಕ್ಷಿಸಿದವಳೇ ಅವಳು. ಹಾಗಾಗಿ ಅವಳಿಗೆ ಸೂಕ್ತವಾದಂತಹ ಸ್ಥಾನಮಾನ ನೀಡಿ, ಹಾಗೆ ಅವಳಿಗೆ ಸೂಕ್ತವಾದಂತಹ ಗೌರವವನ್ನು ನೀಡಿ ಅಂತ ಇಲ್ಲಿ ಪುರುಷರಿಗೆ, ಅಂದರೆ ಯಾರು ಹೆಂಗಸರನ್ನು ಕೀಳಾಗಿ ನೋಡುತ್ತಾರೋ ಅವರಿಗೆ ಈ ಪ್ರಶ್ನೆಯನ್ನು ಸಂಚಿಯ ಹೊನ್ನಮ್ಮ ಹಾಕ್ತಾರೆ. ಮುಂದಿನ ಭಾಗವನ್ನು ಗಮನಿಸಿ. ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿಯಾದೊಡೆ ಕುಂದೇನು, ಇವರೀರ್ವರೊಳು ಏಳ್ಗೆ ಒಡೆದವರಿಂದ ಸವನಿಪುದು ಇಹಪರ ಸೌಖ್ಯ. ಕುವರನಾದೊಡೆ ಅದರಿಂದ ಬಂದ ಗುಣವೇನು, ಕುವರಿಯಾದೊಡೆ ಕುಂದೇನು, ಈರ್ವರೊಳ್ ಏಳ್ಗೆ ಪಡೆದವರಿಂದ ಇಹಪರ ಸೌಖ್ಯ ಸವನಿಪುದು. ಅಂದರೆ ಮಗನು ಹುಟ್ಟಿದ್ದಾನೆ ಅನ್ನುವಂತಹ ಕಾರಣದಿಂದ ಹೆತ್ತವರಿಗೆ ಸಿಕ್ಕಿರುವ ವಿಶೇಷವಾದಂತಹ ಗೌರವವೇನು ಅನ್ನುವಂಥದ್ದನ್ನು ಕೇಳ್ತಾರೆ ಇಲ್ಲಿ ಸಂಚಿಯ ಹೊನ್ನಮ್ಮ. ಮಗನು ಹುಟ್ಟಿದ್ರಿಂದ ಹೆತ್ತವರಿಗೆ ಸಿಕ್ಕಿರುವ ವಿಶೇಷ ಬೆಲೆಯಾದರೂ ಏನು? ಕುವರಿಯಾದೊಡೆ, ಕುವರಿ ಅಂದರೆ ಕುಮಾರಿ, ಕುಮಾರ ಅಂದರೆ ಮಗ, ಕುವರಿ ಮಗಳು. ಕುವರಿಯಾದೊಡೆ ಕುಂದೇನು, ಮಗಳು ಹುಟ್ಟಿದ್ದರಿಂದ ಹೆತ್ತವರಿಗೆ ಉಂಟಾದಂತಹ ಕುಂದು ಕಷ್ಟ ನಷ್ಟಗಳು ಏನು? ಇವರೀರ್ವರೊಳ್ ಅಂದರೆ ಇವರು ಈರ್ವರೊಳ್, ಗಂಡಾಗಲಿ ಹೆಣ್ಣಾಗಲಿ ಇಬ್ಬರನ್ನೂ ಕೂಡ ಸಮಾನವಾಗಿ ಪರಿಭಾವಿಸಿ ಸಾಕಿ ಸಲಹಿದ ಹೆತ್ತವರಿಗೆ ಇಹದಲ್ಲೂ, ಇಹ ಅಂದರೆ ಈ ಲೋಕ, ಬದುಕಿರುವಾಗ ಇರುವಂಥ ಲೋಕ, ಪರದಲ್ಲೂ ಸತ್ತ ನಂತರ ಮೇಲಿನ ಲೋಕ, ಇವರಿಬ್ಬರನ್ನೂ ಕೂಡ ಹೆಣ್ಣು ಗಂಡು ಇಬ್ಬರನ್ನೂ ಕೂಡ ಸಮಾನವಾಗಿ ಸಾಕಿದಂತಹ ಸಲಹಿದಂತಹ ಹೆತ್ತವರಿಗೆ ಮೇಲಿನ ಲೋಕದಲ್ಲೂ ಮತ್ತು ಈ ಲೋಕದಲ್ಲಿಯೂ ಕೂಡ ಸಂತೋಷ ಸುಖಗಳು ಎರಡೂ ಕೂಡ ಒಟ್ಟಿಗೆ ಲಭಿಸ್ತವೆ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ಲೋಕದಲ್ಲಿ ಹೆತ್ತವರು ಮಕ್ಕಳೊಳಗೆ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವವನ್ನು ತೋರಿಸ್ತಾರೆ. ಇದನ್ನು ಸಂಚಿಯ ಹೊನ್ನಮ್ಮ ಇದನ್ನು ವಿರೋಧಿಸ್ತಾಳೆ. ಮಗನನ್ನು ಪಡೆದದ್ರಿಂದ ಹೆತ್ತವರಿಗೆ ಯಾವ ಲಾಭ ಸಿಗ್ತದೆ, ಯಾವ ಹೆಚ್ಚುಗಾರಿಕೆ ಸಿಗ್ತದೆ, ಅದೇನು ಅಷ್ಟೇನು ದೊಡ್ಡ ಕೀರ್ತಿ ಒದಗಿದೆ, ಅಥವಾ ಅದರಿಂದ ಪಡೆದುಕೊಂಡಂತಹ ಸ್ಥಾನಮಾನವೇನು? ಮಗಳನ್ನು ಪಡೆದದ್ರಿಂದ ಹೆತ್ತವರಿಗೆ ಆದಂತಹ ನಷ್ಟವೇನು? ಅಥವಾ ಹೆಣ್ಣು ಮಗಳಿಂದ ಉಂಟಾದಂತಹ ಸಮಸ್ಯೆ ಏನು? ಗಂಡಾಗಲಿ ಹೆಣ್ಣಾಗಲಿ ಇಬ್ಬರನ್ನೂ ಕೂಡ ಒಂದೇ ರೀತಿಯಾಗಿ ಸಾಕಿ ಸಲಹೆ ಒಂದು ಜವಾಬ್ದಾರಿಯುತವಾದಂತಹ ಪ್ರಜೆಗಳನ್ನಾಗಿ ರೂಪಿಸಿದರೆ ಅವರಿಬ್ಬರಿಂದಲೂ, ಆ ಹೆಣ್ಣು ಅಥವಾ ಗಂಡು ಇವರಿಬ್ಬರಿಂದಲೂ ಕೂಡ ಹೆತ್ತವರಿಗೆ ಇರುವಾಗಲೂ ಮೇಲಿನ ಲೋಕಕ್ಕೆ ಹೋದಾಗಲೂ ಕೂಡ ಒಳ್ಳೆಯ ಒಂದು ಸ್ಥಾನಮಾನ ಸಿಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಸಂಚಿಯ ಹೊನ್ನಮ್ಮ ಹೇಳ್ತಾರೆ. ಈ ಭಾಗದ ಕೊನೆಯ ಪದ್ಯದ ಸಾಲುಗಳನ್ನು ಗಮನಿಸಿ. ಮಳೆಯಕ್ಕೆ ಕಾಲಕಾಲಕ್ಕೆ ದೇವರೊಲವಿಂದ ಬೆಳೆಗೈಗೆ ಪೆಚ್ಚುಗೆಯಕ್ಕೆ ಎಳೆಯೊಳು ಪತಿ ಪುತ್ರ ಪೌತ್ರ ಸಂಪದದೊಡನೊಳು ವೆಂಡಿರೊಪ್ಪದೊಳಿರ್ಕೆ. ಅಂದರೆ ಸಂಚಿಯ ಹೊನ್ನಮ್ಮ ಹೇಳ್ತಾರೆ, ದೇವರ ಕೃಪೆಯಿಂದ, ದೇವರ ಒಲವಿಂದ, ದೇವರ ಕೃಪೆಯಿಂದ ಕಾಲಕಾಲಕ್ಕೆ ಮಳೆಯಾಗಲಿ, ಬೆಳೆಗೈಗೆ ಪೆಚ್ಚುಗೆಯಕ್ಕೆ ಅಂದರೆ ಬೆಳೆಯಲಿ, ಅಭಿವೃದ್ಧಿಯಾಗಲಿ, ಹೆಚ್ಚಾಗಲಿ, ಉನ್ನತಿಯಾಗಲಿ ಇದರಿಂದ. ಹಾಗೆ ಲೋಕದಲ್ಲಿ ಎಳೆಯಳು, ಈ ಭೂಮಿಯಲ್ಲಿ ಪತಿ ಪುತ್ರ, ಪತಿ ಅಂದರೆ ಗಂಡ ಪುತ್ರ ಪೌತ್ರ, ಗಂಡ ಮಕ್ಕಳು ಮೊಮ್ಮಕ್ಕಳು ಮೊದಲಾದ ಸಂಪದದೊಳು ಅಂದರೆ ಸಂಪತ್ತಿನಿಂದ ವೆಂಡಿರು ಅಂದರೆ ಸಾಧ್ವಿಯರು, ಈ ಪತಿವ್ರತೆಯರು, ಇವರು ತಮ್ಮ ಗಂಡ ಮಕ್ಕಳು ಮೊಮ್ಮಕ್ಕಳು ಮೊದಲಾದ ಸಂಪತ್ತಿನಿಂದ ಈ ಸಾಧ್ವಿಯರು ಚೆನ್ನಾಗಿರಲಿ, ಈ ಪತಿವ್ರತೆಯರು ಚೆನ್ನಾಗಿ ಇರಲಿ ಎಂಬುದನ್ನು ಈ ಪದ್ಯದ ಭಾಗದಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಕೊಟ್ಟಂತಹ ಈ ಪದ್ಯ ಭಾಗದ ಕೊನೆಯ ಭಾಗವಾಗಿ ಇದಿದೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಚಿಯ ಹೊನ್ನಮ್ಮ ಬರೆದ ಪೆಣ್ಣ ನಿಂದಿಸಲೇಕೆ ಪೆರರು ಅನ್ನುವಂತಹ ಈ ಪದ್ಯ ಭಾಗ ಕೊನೆಗೊಳ್ತದೆ. ಮುಂದೆ ಯಾವುದಾದ್ರೂ ಒಂದು ಪಾಠವನ್ನು ಮಾಡಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ ಆ ಹೆಸರನ್ನು ಸೂಚಿಸಿ 2 ದಿವಸದಲ್ಲೇ ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.